ನಮಸ್ಕಾರ ವೀಕ್ಷಕರೇ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದು ರಾಷ್ಟ್ರ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ಒಂದು ಕಡೆ ಇದನ್ನ ವಿದ್ಯಾರ್ಥಿಗಳ ಗೆಲುವು ಅಂತ ಹೇಳಲಾಗ್ತಾ ಇದ್ರೆ, ಮತ್ತೊಂದೆಡೆ ವಿಪಕ್ಷಗಳು ಕಂಗಾಲಾಗಿ ಹೋಗಿವೆ. ರಾಹುಲ್ ಗಾಂಧಿ ಅವರಂತೂ ಕಕ್ಕಾಬಿಕ್ಕಿ ಆಗಿದ್ದಾರೆ. ಕ್ರೆಡಿಟ್ ತೆಗೆದುಕೊಳ್ಳುವ ಆತುರಕ್ಕೆ ಬಿದ್ದಿದ್ದಾರೆ. ಯಾಕಂದ್ರೆ ನೀಟ್ ವಿಚಾರವನ್ನು ಇಟ್ಕೊಂಡು ರಾಹುಲ್ ಅವರು ಪ್ರಧಾನಿ ಆಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ರು. ಆದರೆ ಅಮಿತ್ ಶಾ ಕೊಟ್ಟ ಏಟಿಗೆ ಎಲ್ಲರೂ ತಲೆ ತಿರುಗಿ ಬಿದ್ದಿದ್ದಾರೆ. ನಿರೀಕ್ಷೆ ಮಾಡದ ಮಾಸ್ಟರ್ ಸ್ಟ್ರೋಕ್ ಇದು. ಕಾಕ್ರೋಚ್ ಪಾರ್ಟಿ ಮತ್ತೊಂದು ಸುತ್ತಿನ ಸಂಸತ್ತು ಚಲೋವನ್ನು ಆರಂಭಿಸೋದಕ್ಕೆ ಹೊರಟಿತ್ತು. ಇದರ ಕಂಪ್ಲೀಟ್ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ರಾಹುಲ್ ಅಂಡ್ ಟೀಮ್ ಮುಂದಾಗಿದ್ರು. ಕಾಂಗ್ರೆಸ್ ಆದಿಯಾಗಿ ಇಂಡಿ ಮೈತ್ರಿಕೂಟ ರಣತಂತ್ರವನ್ನೇ ಹಿಡಿದಿತ್ತು. ವಿದ್ಯಾರ್ಥಿಗಳ ಈ ನೀಟ್ ವಿಚಾರವನ್ನು ಇಟ್ಕೊಂಡು ಬಿಜೆಪಿಯನ್ನು ಬಗ್ಗು ಬಡಿಬೇಕು, ಮೋದಿಗೆ ಹಿನ್ನಡೆ ತರೋದಕ್ಕೆ, ಬಿಜೆಪಿಗೆ ಹಿನ್ನಡೆ ತರೋದಕ್ಕೆ ಇದು ಪ್ರಬಲ ಅಸ್ತ್ರ ಅಂತ ಭಾವಿಸಿತ್ತು. ಆದರೆ ಆ ರಣತಂತ್ರ ಎಲ್ಲವೂ ಉಲ್ಟಾ ಪಲ್ಟಾ ಆಗೋಗಿದೆ. ಯಾಕಾದರೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರೋ ಅಂತ ಕಂಗಾಲಾಗಿ ಹೋಗಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬೆನ್ನಲ್ಲೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದೆ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಯ ನಡುವೆ ದೇಶದ ಜನರು ನೋಡಲೇಬೇಕಾದ ಬೆಚ್ಚಿ ಬೀಳಿಸುವ ಸಂಗತಿಯೊಂದು ಬಯಲಾಗಿದೆ. ಈ ವಿಚಾರವನ್ನು ನೀವು ಕೇಳಿಸಿಕೊಳ್ಳಲೇಬೇಕು. ಆ ವರದಿಯಲ್ಲಿರುವ ಒಂದೊಂದು ಅಂಶವೂ ಕೂಡ ಆತಂಕಕಾರಿಯಾಗಿದೆ. ಹಾಗಾದರೆ ಆ ಬೆಚ್ಚಿ ಬೀಳಿಸುವ ವರದಿ ಏನು? ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ರವಾನಿಸಿದ ಸೂಕ್ಷ್ಮ ಸಂದೇಶ ಏನು? ಕಾಂಗ್ರೆಸ್ ರಣತಂತ್ರ ಮಕಾಡೆ ಮಲಗಿದ್ದು ಹೇಗೆ? ವಿಪಕ್ಷಗಳು ಕಂಗಾಲಾಗಿದ್ಯಾಕೆ? ರಾಹುಲ್ ಗಾಂಧಿ ಮುಖಭಂಗ ಅನುಭವಿಸಿದ್ದು ಹೇಗೆ? ಆ ಎಲ್ಲದರ ಬಗ್ಗೆ ವರದಿ ಇದೆ, ನೋಡೋಣ. ವೀಕ್ಷಕರೇ, ಅಂತೂ ಇಂತೂ ಕೊನೆಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡೆಯಲಾಗಿದೆ. ರಾಜ್ಯದ ಸಂಸದ ಪ್ರಹ್ಲಾದ್ ಜೋಶಿ ಅವರಿಗೆ ಹೆಚ್ಚುವರಿ ಖಾತೆಯಾಗಿ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇದನ್ನು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬಹುದೊಡ್ಡ ಗೆಲುವು ಅಂತಲೇ ವ್ಯಾಖ್ಯಾನಿಸಲಾಗ್ತಾ ಇದೆ. ಆದರೆ ಸ್ನೇಹಿತರೆ, ಇದರಲ್ಲೊಂದು ಟ್ವಿಸ್ಟ್ ಇದೆ. ಕೇಂದ್ರದ ಅಚ್ಚರಿಯ ನಡೆಗಳಲ್ಲಿ ಇದೂ ಕೂಡ ಒಂದು. ಪ್ರಧಾನ್ ರಾಜೀನಾಮೆಯ ನಂತರದಲ್ಲಿ ಒಂದು ಸೂಕ್ಷ್ಮ ಸಂದೇಶ ರವಾನೆಯಾಗಿದೆ. ಇದು ಈಗ ಹಲವರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಧರ್ಮೇಂದ್ರ ಪ್ರಧಾನ್ ಮಾತ್ರವಲ್ಲದೆ ಹಲವರ ತಲೆದಂಡ ಆಯಿತು, ನಿಮ್ಮೆಲ್ಲರಿಗೂ ಗೊತ್ತಿದೆ. ವಿದ್ಯಾರ್ಥಿಗಳಿಗೆ ಪರಿಹಾರ ಘೋಷಣೆ ಮಾಡಿ ಶಿಕ್ಷಣ ಇಲಾಖೆಗೆ ಮೇಜರ್ ಸರ್ಜರಿ ಕೂಡ ಮಾಡಲಾಗಿದೆ. ಸದ್ಯ ದೇಶದೆಲ್ಲೆಡೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರೋದು ಅಂತ ಹೇಳಿದ್ರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಬೇರೆ ಯಾವ ಕಾರಣಗಳಿವೆ ಅಂತ. ವೀಕ್ಷಕರೇ, ಈ ರಾಜೀನಾಮೆಗೆ ಪ್ರಬಲ ಕಾರಣಗಳಿವೆ. ನೋಡಿ, ನಾನು ಹೇಳುವ ವಿಚಾರಗಳನ್ನು ಗಮನಿಸ್ತಾ ಹೋಗಿ. ಬಿಜೆಪಿಯವರು ರಾಜೀನಾಮೆ ಪಡ್ಕೋಬೇಕು ಅಂತಿದ್ರೆ 2-3 ವಾರಗಳ ಹಿಂದೆಯೇ ಪಡ್ಕೊಳ್ಬಹುದಾಗಿತ್ತು. ಆದರೆ ಅಂತಿಮವಾಗಿ ಈ ರಾಜೀನಾಮೆ ಅನಿವಾರ್ಯ ಆಗೋದಕ್ಕೆ ಪ್ರಬಲ ಕಾರಣಗಳೇ ಬೇಕಾಯಿತು. ಮೊದಲನೇದಾಗಿ, ಪ್ರಧಾನ್ ಅವರ ರಾಜೀನಾಮೆ ರಾಜಕೀಯವಾಗಿ ಬಿಜೆಪಿಗೆ ಒಂದಷ್ಟು ನಷ್ಟ ಅಂತಲೇ ಭಾವಿಸಿತ್ತು. ಅದಕ್ಕಿಂತಲೂ ಹೆಚ್ಚಾಗಿ ಬಿಜೆಪಿಯ ಈ 12 ವರ್ಷಗಳ ಅವಧಿಯಲ್ಲಿ ಈ ರೀತಿಯಾಗಿ ಯಾವುದೋ ಒತ್ತಡಕ್ಕೆ ಮಣಿದು ಯಾವುದೇ ರಾಜೀನಾಮೆ ಆಗಿಲ್ಲ. ಅದೊಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಅನ್ನುವ ಕಾರಣವೂ ಕೂಡ ಇತ್ತು. ಮತ್ತೊಂದು ಕಡೆ ಪೇಪರ್ ಲೀಕ್ ಆದಾಗಲೇ ಅದನ್ನು CBIಗೆ ಒಪ್ಪಿಸಿದ್ರು. ಆರೋಪಿಗಳನ್ನು ಕೂಡ ಪತ್ತೆ ಹಚ್ಚಲಾಯಿತು. ಹೀಗಾಗಿ ಇಷ್ಟೆಲ್ಲ ಆಗಿನೂ ಕೂಡ ಈ ನೀಟ್ ವಿಚಾರ, ಈ ಪ್ರತಿಭಟನೆ ಇಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನು ಬಿಜೆಪಿ ಕೂಡ ಊಹೆ ಮಾಡಿರಲಿಲ್ಲ. ಅದಾದ ನಂತರದಲ್ಲಿ ಆದ ಬೆಳವಣಿಗೆ ಇದೆಯಲ್ಲ, ಅದನ್ನು ಬಿಜೆಪಿ ಕೂಡ ಊಹೆ ಮಾಡಿರಲಿಲ್ಲ. ಟೋಟಲಿ ಅದು ಬೇರೆ ಸ್ವರೂಪವನ್ನೇ ಪಡೆದುಕೊಳ್ತು. ಹಾಗಾದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪ್ರಬಲ ಕಾರಣಗಳೇನು? ವೀಕ್ಷಕರೇ, ಪ್ರಮುಖವಾಗಿ ಅಮಿತ್ ಶಾ ಲೆಕ್ಕಾಚಾರ ಏನು ಅನ್ನೋದನ್ನು ನೋಡೋಣ. ನೋಡಿ ಸ್ನೇಹಿತರೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಲ್ಲಿಕೆ ಮಾಡಿದ್ದು ಯಾವಾಗ? ಶನಿವಾರ ಬೆಳಗ್ಗೆ 9 ಗಂಟೆಗೆ. ಇದಕ್ಕೂ ಮುಂಚೆ ಗೃಹ ಸಚಿವ ಅಮಿತ್ ಶಾ ಅವರು ಪ್ರಧಾನವರ ನಿವಾಸಕ್ಕೆ ಖುದ್ದಾಗಿ ಭೇಟಿ ನೀಡ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸ್ತಾರೆ. ಆ ಕಡೆ ಜಂತರ್ ಮಂತರ್ನಲ್ಲಿ CJP ನಾಯಕರು ಪ್ರಧಾನ್ ರಾಜೀನಾಮೆ ಆಗಲೇಬೇಕು ಅಂತ ಅಚಲರಾಗಿ ನಿಂತಿದ್ರು. ಹೀಗಾಗಿ ರಾಜೀನಾಮೆ ಇಲ್ಲದೆ ಚಳುವಳಿ ಅಂತ್ಯಗೊಳ್ಳೋದಿಲ್ಲ ಅನ್ನುವ ಸ್ಪಷ್ಟ ಸುಳಿವು ಕೇಂದ್ರಕ್ಕೆ ಲಭ್ಯವಾಗಿತ್ತು. ಅದರಲ್ಲೂ ಪಟ್ಟು ಹಿಡಿದಿರೋದು ಯುವಕರು. 2029 ಲೋಕಸಭಾ ಚುನಾವಣೆ ಇದೆಯಲ್ಲ, ಅದಕ್ಕೂ ಮುಂಚೆ ಈ ವಿದ್ಯಾರ್ಥಿ ಹೋರಾಟ ತಮ್ಮ ವೈಯಕ್ತಿಕ ಇಮೇಜ್ಗೆ ಡ್ಯಾಮೇಜ್ ಮಾಡಬಹುದು, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ತರಬಹುದು. ಅದರಲ್ಲೂ ಯುವಜನರ ವಿಚಾರದಲ್ಲಿ ಸರ್ಕಾರ ಸೂಕ್ಷ್ಮವಾಗಿದೆ ಅನ್ನುವ ಸಂದೇಶ ರವಾನಿಸುವುದಕ್ಕೆ ಅಂತಲೇ ಅಮಿತ್ ಶಾ ಅವರು ಇಂತಹದೊಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ಆಗಬಾರ್ದು ಅನ್ನುವ ಕಾರಣ, ಸೂಕ್ಷ್ಮ ಸಂದೇಶ ರವಾನೆ ಆಗಲೇಬೇಕು ಅನ್ನೋ ಕಾರಣಕ್ಕೆ ಪ್ರಧಾನ್ ರಾಜೀನಾಮೆಯ ನಿರ್ಧಾರಕ್ಕೆ ಬರಲಾಯಿತು. ಇಲ್ಲಿವರೆಗೂ ಬಿಜೆಪಿ ಆಗಿರಬಹುದು, ಮೋದಿ ಆಗಿರಬಹುದು, ತಮ್ಮ ಪ್ರತಿ ಭಾಷಣದಲ್ಲೂ ಯುವಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹಾಗಿರುವಾಗ ಇಂತಹ ವಿಚಾರದಲ್ಲಿ ಯುವ ಸಮುದಾಯವನ್ನು ಎದುರು ಹಾಕೊಳ್ಳೋದಕ್ಕೆ ಯಾವ ಸರ್ಕಾರ ಕೂಡ ಇಚ್ಛೆ ಪಡೋದಿಲ್ಲ. ಇನ್ನು ನೀಟ್ ಪೇಪರ್ ಮಾತ್ರ ಅಲ್ಲ, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವ ಪ್ರಕರಣಗಳು, ಸಾಲು ಸಾಲು ಅಕ್ರಮಗಳು ಬೆಳಕಿಗೆ ಬಂದಿದ್ದಾವೆ.
ಈ ರೀತಿಯಾಗಿ ಆಗ್ತಾ ಹೋದರೆ ಏನಾಗುತ್ತೆ, ವಿದ್ಯಾರ್ಥಿಗಳು ಈ ಪರೀಕ್ಷಾ ವ್ಯವಸ್ಥೆ ಏನಿದೆ ಅದರ ಮೇಲೆ ನಂಬಿಕೆಯನ್ನೇ ಕಳೆದುಕೊಳ್ತಾರೆ. ಹೀಗಾಗಿ ಇಲ್ಲಿ ಪೇಪರ್ ಲೀಕ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಕೈವಾಡ ಇಲ್ಲದೇ ಇದ್ರೂ ಕೂಡ ಇಂತಹ ಸಂದರ್ಭದಲ್ಲಿ ಪ್ರಧಾನ್ ಅವರನ್ನ ಸಮರ್ಥಿಸಿಕೊಂಡು ಕೂರೋದಕ್ಕೆ ಆಗೋದಿಲ್ಲ. ಅವರ ಮೇಲೆ ನೇರ ಹೊಣೆಗಾರಿಕೆ ಬಿತ್ತು, ಪ್ರಧಾನ್ ರಾಜೀನಾಮೆ ಅನಿವಾರ್ಯ ಆಯಿತು. ಈ ಕಡೆ ಬಿಜೆಪಿ ಯಾವ ನಿರ್ಧಾರಕ್ಕೆ ಬರಬೇಕು ಅನ್ನುವ ಚರ್ಚೆಯಲ್ಲಿ ಮುಳುಗಿದ್ರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಚಳುವಳಿ ತೀವ್ರಗೊಳ್ತಾ ಹೋಯಿತು, ಪ್ರತಿಭಟನೆ ತೀವ್ರವಾಯಿತು. ಸೋನಂ ವಾಂಗ್ಚುಕ್ರ ಉಪವಾಸ ಸತ್ಯಾಗ್ರಹ ಕೂಡ ಭಾರಿ ಸದ್ದು ಮಾಡಿತು. ದೇಶದ ಒಳಗಡೆ ಇದ್ದಂತಹ ವಿಚಾರ ನಿಧಾನವಾಗಿ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಸದ್ದು ಮಾಡ್ತಾ ಹೋಯಿತು. ಇವರೆಲ್ಲರ ಪ್ರಮುಖ ಬೇಡಿಕೆ ಇದ್ದಿದ್ದೇ ಶಿಕ್ಷಣ ಸಚಿವರ ರಾಜೀನಾಮೆ. ಇವೆಲ್ಲವೂ ಪ್ರಧಾನವರ ರಾಜೀನಾಮೆಗೆ ಕಾರಣ ಆದರೆ ಮತ್ತೊಂದು ಪ್ರಮುಖ ಕಾರಣ ಇದೆ ಸ್ನೇಹಿತರೆ. ಆ ವಿಚಾರ ಪ್ರಧಾನವರ ರಾಜೀನಾಮೆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ತಮ್ಮ ರಾಜೀನಾಮೆ ಪತ್ರದಲ್ಲಿ ಪ್ರಧಾನವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಈ ಪ್ರತಿಭಟನೆಯನ್ನು ದೇಶ ವಿರೋಧಿ ಶಕ್ತಿಗಳು ತಮ್ಮ ರಾಜಕೀಯ ದುರಾಲೋಚನೆಗೆ ಬಳಸ್ಕೊಳ್ಬಾರ್ದು, ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನು ಕಾಯೋದಕ್ಕೆ ನೈತಿಕ ಹೊಣೆ ಹೊತ್ತು ನಿರ್ಗಮಿಸುತ್ತಿದ್ದೇನೆ ಅಂತ ಉಲ್ಲೇಖಿಸಿದ್ದಾರೆ. ಅಂದರೆ ಕೇಂದ್ರ ಯಾವ ಸಂದೇಶವನ್ನು ಕೊಡಬೇಕೋ ಅದನ್ನು ಪ್ರಧಾನವರ ರಾಜೀನಾಮೆ ಪತ್ರದಲ್ಲಿ ಕೊಟ್ಟಂತಿದೆ. ಹೀಗಾಗಿ ಓವರಾಲ್ ಆಗಿ ರಾಜಕೀಯ ಕಾರಣಗಳನ್ನು ನೋಡೋದಾದರೆ ಸರ್ಕಾರದ ಡ್ಯಾಮೇಜ್ ಕಂಟ್ರೋಲ್ ಆಗಿರ್ಬೋದು, ಯುವ ಮತದಾರರು ಮತ್ತು ಆಡಳಿತ ವಿರೋಧಿ ಅಲೆಯನ್ನು ಎದುರಿಸೋದು ಪ್ರಧಾನವರ ರಾಜೀನಾಮೆಗೆ ಪ್ರಮುಖ ಕಾರಣಗಳಾಗ್ತವೆ. ಮತ್ತೊಂದು ವಿಚಾರ ಅಂದರೆ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಒಂದು ಸುರಕ್ಷಿತ ನಿರ್ಗಮನವನ್ನು ಕೊಡಬೇಕಾಗಿತ್ತು. ಧರ್ಮೇಂದ್ರ ಪ್ರಧಾನ್ ಏನು ಸಾಮಾನ್ಯ ವ್ಯಕ್ತಿಯಲ್ಲ, ಬಿಜೆಪಿಯ ಹಿರಿಯ ನಾಯಕ, ಅದರಲ್ಲೂ ಒಡಿಶಾದ ಪ್ರಭಾವಿ ನಾಯಕ. ಕೇಂದ್ರ ಸರ್ಕಾರ ಅವರನ್ನು ಸಚಿವ ಸ್ಥಾನದಿಂದ ಬದಲು ಮಾಡಿದ್ರೆ ಅದು ಬೇರೆ ರೀತಿಯ ಸಂದೇಶವನ್ನೇ ಕೊಡುತ್ತೆ. ಹಾಗಾಗಿ ಅವರೇ ನೈತಿಕ ಹೊಣೆ ಹೊತ್ತು ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ ಕೊಡುವಂತೆ ಮಾಡೋದು ಅವರಿಗೆ ಒಂದು ಗೌರವಾನ್ವಿತ ನಿರ್ಗಮನ ಕೊಟ್ಟಂತೆ ಒದಗಿಸಿಕೊಟ್ಟಂತಾಗುತ್ತೆ. ಇದರಿಂದಾಗಿ ಪಕ್ಷದಲ್ಲಿ ಅವರ ಭವಿಷ್ಯಕ್ಕೆ ಸಂಪೂರ್ಣ ತೆರೆ ಬಿದ್ದಿಲ್ಲ, ಅವರಿಗೆ ರಾಜಕೀಯ ಭವಿಷ್ಯ ಇದೆ ಅನ್ನುವ ಅರ್ಥದಲ್ಲಿ ಬಿಜೆಪಿ ಈ ರೀತಿಯ ನಿರ್ಧಾರವನ್ನು ಮಾಡ್ತು. ಯಾಕಂದರೆ ಮುಂದಿನ ದಿನಗಳಲ್ಲಿ ಒಡಿಶಾ ರಾಜಕೀಯ ಅಥವಾ ಸಂಘಟನಾತ್ಮಕ ಕೆಲಸಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಅವಶ್ಯಕತೆ ಬಿಜೆಪಿಗೂ ಇದೆ. ವೀಕ್ಷಕರು, ಇವೆಲ್ಲವೂ ಪ್ರಧಾನವರ ರಾಜೀನಾಮೆಗೆ ಕಾರಣ ಆದರೆ ಮತ್ತೊಂದು ವಿಚಾರವನ್ನು ಇಲ್ಲಿ ಚರ್ಚೆ ಮಾಡಲೇಬೇಕು. ಪ್ರಧಾನವರ ರಾಜೀನಾಮೆಯಿಂದ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ? ಪ್ರಾಕ್ಟಿಕಲಿ ನೋಡಿದ್ರೆ ಹೌದಾ, ನಿಜಕ್ಕೂ ಅದರಿಂದ ನ್ಯಾಯ ಸಿಕ್ಕಂಗಾಗುತ್ತಾ? ಈ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡುತ್ತೆ. ಮೊದಲನೇದಾಗಿ ಪೇಪರ್ ಲೀಕ್ನಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಏನು ಲಾಭ? ಅಥವಾ ಈ ಪೇಪರ್ ಲೀಕ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ಕೈವಾಡ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಪ್ರಧಾನವರ ರಾಜೀನಾಮೆಯಿಂದ ಯಾರೇ ಆದರೂ ಯೋಚನೆ ಮಾಡಬೇಕಾದಂತಹ ವಿಚಾರ ಅಂದರೆ ನಿಜಕ್ಕೂ ವಿದ್ಯಾರ್ಥಿಗಳಿಗೆ ಏನಾದರೂ ನ್ಯಾಯ ಸಿಕ್ಕಂಗಾಯ್ತಾ ಅನ್ನೋದು. ಶಿಕ್ಷಣ ಸಚಿವರು ಯಾರೇ ಇದ್ದರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ತಿತ್ತು, ಶಿಕ್ಷೆ ಆಗಿದೆ ಕೂಡ. ಆದರೆ ಇದರ ಹಿಂದಿರುವ ಮತ್ತೊಂದು ಕಾರಣ, ಚರ್ಚೆ ಆಗ್ತಿರುವ ವಿಷಯ ಅಂದರೆ ಇದೇ ನೀಟ್ ವಿಚಾರವನ್ನು ಇಟ್ಕೊಂಡು ಕೆಲವೊಂದು ಬೆಚ್ಚಿ ಬೀಳಿಸುವ ಕೆಲಸಕ್ಕೆ ಕೈ ಹಾಕಲಾಗ್ತಾ ಇತ್ತು. ಗುಪ್ತಚರ ವರದಿಯಲ್ಲಿ ಈ ವಿಚಾರ ರಿವೀಲ್ ಆಗಿದೆ. ಇದನ್ನು ಹೇಳ್ತಿರೋದು ಮಾಧ್ಯಮಗಳಲ್ಲ, ದೇಶದ ಜನ ಅಲ್ಲ. ಗುಪ್ತಚರ ವರದಿ ಪಿನ್ ಟು ಪಿನ್ ಮಾಹಿತಿಯನ್ನು ಪ್ರೂಫ್ ಸಮೇತ ಇಟ್ಟಿದೆ. ಸ್ವತಃ ಬಿಜೆಪಿಗೂ ಈ ಗುಪ್ತಚರ ವರದಿ ದೊಡ್ಡ ತಲೆನೋವು. ನೀಟ್ ಪರೀಕ್ಷಾ ಅಕ್ರಮದ ಹಿನ್ನೆಲೆಯಲ್ಲಿ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇದ್ದ ಹೋರಾಟವನ್ನು ಸಮಾಜಘಾತುಕ ಶಕ್ತಿಗಳು ಹೈಜಾಕ್ ಮಾಡುವ ಅಪಾಯ ಇದೆ. ದೇಶಾದ್ಯಂತ ಹಿಂಸಾಚಾರಕ್ಕೆ ಸಂಚು ರೂಪಿಸಲಾಗಿದೆ. ಇಂತಹದೊಂದು ಆಘಾತಕಾರಿ ವರದಿಯನ್ನು ಗುಪ್ತಚರ ಇಲಾಖೆ ನೀಡಿದೆ. ಈ ಹಿನ್ನೆಲೆಯಲ್ಲಿನೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ದಿಢೀರ್ ರಾಜೀನಾಮೆ ನೀಡುವ ನಿರ್ಧಾರ ಕೈಗೊಳ್ಳಲಾಯಿತು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ವೀಕ್ಷಕರೇ, ಸಚಿವರು ಏನಾದರೂ ರಾಜೀನಾಮೆ ನೀಡದೇ ಹೋಗಿದ್ದರೆ ಸೋಮವಾರ ಮತ್ತೆ ಸಂಸತ್ ಚಲೋ ಆರಂಭಿಸುವ ಇರಾದೆಯಲ್ಲಿ ಸಿಜೆಪಿ ಇತ್ತು. ಆ ಹೋರಾಟ ಹಿಂಸಾಚಾರಕ್ಕೆ ತಿರುಗಬಹುದಾಗಿತ್ತು. ದೆಹಲಿ ಸೇರಿದಂತೆ ದೇಶಾದ್ಯಂತ ಹಿಂಸಾಚಾರದ ಕೃತ್ಯಕ್ಕೆ ಪ್ಲಾನ್ ರೂಪಿಸಲಾಗಿತ್ತು ಅನ್ನುವ ಗಂಭೀರ ವಿಚಾರವನ್ನು ಗುಪ್ತಚರ ಅಧಿಕಾರಿಗಳು ಮಾಹಿತಿ ನೀಡಿದರು. ಹೀಗಾಗಿ ಸಿಜೆಪಿ ಬೇಡಿಕೆಯನ್ನು ಒಪ್ಪಿಕೊಂಡಂತಹ ಸರ್ಕಾರ ಹೋರಾಟವನ್ನು ಕೊನೆಗೊಳಿಸುವಲ್ಲಿ ಯಶಸ್ವಿ ಆಯಿತು ಅಂತ ಮೂಲಗಳು ತಿಳಿಸಿವೆ. ಇದಕ್ಕೆ ಪೂರಕವಾಗಿ ಸಿಕ್ಕಂತಹ ಸಾಕ್ಷಿಗಳು ಏನು ಅಂತ ಕೇಳಿದ್ರೆ, ಪ್ರಮುಖವಾಗಿ ಜುಲೈ 20ರಂದು ನಡೆದಂತಹ ಸಂಸತ್ ಚಲೋ ವೇಳೆ ಸಾವಿರಾರು ಮಂದಿ ಸಮಾಜಘಾತುಕ ಶಕ್ತಿಗಳು ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ವಿದ್ಯಾರ್ಥಿಗಳ ನೆರಳಲ್ಲಿ ಇವರುಗಳು ಭದ್ರತಾ ಸಿಬ್ಬಂದಿ, ಪೊಲೀಸರ ಮೇಲೆ, ಸಾರ್ವಜನಿಕ ಆಸ್ತಿಪಾಸ್ತಿಯ ಮೇಲೆ ದಾಳಿಗೆ ಯೋಜನೆ ರೂಪಿಸಿದ್ದಾರೆ ಅನ್ನುವ ಆತಂಕಕಾರಿ ಸಂಗತಿಯನ್ನು ದೆಹಲಿ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ ನಡೆದಂತಹ ಸಂಸತ್ ಚಲೋ ಮೆರವಣಿಗೆಯ ಹಿಂಸಾಚಾರದಲ್ಲಿ ಅಪರಾಧ ಹಿನ್ನೆಲೆ ಇರುವಂಥವರು ಭಾಗಿಯಾಗಿರೋದು ಗೊತ್ತಾಗಿದೆ. ಜಂತರ್ ಮಂತರ್ ಪ್ರತಿಭಟನಾ ಸ್ಥಳದ ಸುತ್ತಮುತ್ತ ಪ್ರದೇಶಗಳಲ್ಲಿ ಈ ಕ್ರಿಮಿನಲ್ಗಳ ಚಲನವಲನ ಸೆರೆಯಾಗಿದೆ. ಕಳೆದ 3 ದಿನಗಳಲ್ಲಿ 2500ಕ್ಕೂ ಹೆಚ್ಚು ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿಗಳನ್ನು ಗುರುತು ಮಾಡಲಾಗಿದೆ. ಗುರುತು ಪತ್ತೆಯಾದವರ ಪೈಕಿ ಸಾಹಿಲ್ ಸೈಫಿ ಅನ್ನೋನು ಪ್ರಮುಖ. ಸಾಹಿಲ್ ಸೈಫಿ, ರೂಬಲ್ ಸೇರಿದಂತೆ ಹಲವರ ವಿರುದ್ಧ ಆರೋಪಗಳಿವೆ.
ಹಲವು ಕ್ರಿಮಿನಲ್ಗಳು ಮಾಸ್ಕ್ ಹಾಕೊಂಡು ಬಂದು ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಸಾರ್ವಜನಿಕ ಆಸ್ತಿಪಾಸ್ತಿಗೆ ನಷ್ಟ ಉಂಟು ಮಾಡಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ವೀಕ್ಷಕರೇ, ಇದು ಮಾತ್ರ ಅಲ್ಲ, 2020 ಗಲಭೆ ಪ್ರಕರಣದ ಆರೋಪಿ ಉಮರ್ ಖಾಲಿದ್ ಪರ ಪೋಸ್ಟರ್ ಪ್ರದರ್ಶನ ಆಗಿದೆ. ಸ್ನೇಹಿತರೆ, ಇದು ಅತ್ಯಂತ ಗಂಭೀರ ವಿಚಾರ. ದೇಶದ್ರೋಹಿಗಳು ವಿದ್ಯಾರ್ಥಿಗಳ ಸೋಗಿನಲ್ಲಿ ಇದ್ರು ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ. ಈ ಘಟನೆಗಳು CJPಗೂ ಕೂಡ ನಡುಕ ಹುಟ್ಟಿಸಿದೆ. CJP ಕುತ್ತಿಗೆಗೆ ಬಂದಿದೆ. ಹೀಗಾಗಿನೇ CJPಯ ವಕ್ತಾರ ಎದ್ದೋ ಬಿದ್ದೋ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಿಭಟನೆ ಅಂತ್ಯ ಆದ ಬಳಿಕ CJP ವಕ್ತಾರ ಸೌರವ್ ದಾಸ್ ಮಾಧ್ಯಮ ಮತ್ತು ಪೊಲೀಸರ ಮೇಲೆ ದಾಳಿ ಮಾಡಿದವರು CJP ಬೆಂಬಲಿಗರಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಬದಲಾಗಿ ಅವರು ಸಮಾಜ ವಿರೋಧಿ ಶಕ್ತಿಗಳು ಅನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಯ ನಡುವೆ ಕಂಗಾಲಾಗಿದ್ದು ಅಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರು. ಈಗ ಸದ್ಯ ಅವರು ಕ್ರೆಡಿಟ್ ತೆಗೆದುಕೊಳ್ಳುವ ಹಪಾಹಪಿಗೆ ಬಿದ್ದಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ರಾಹುಲ್ ಗಾಂಧಿ ಅವರೇ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಕ್ರೆಡಿಟ್ ವಾರ್ ಶುರು ಮಾಡಿದ್ದಾರೆ. ಆದರೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ನೀಡಿದಂತಹ ಓಪನ್ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಕಾಂಗ್ರೆಸ್ನ ಸಂಪೂರ್ಣ ಡ್ಯಾಮೇಜ್ ಮಾಡಿದೆ. ರಾಹುಲ್ ಗಾಂಧಿ ಮಾಡಿದ್ದೆಲ್ಲ ನಾಟಕ. ಇನ್ನು ಮೋದಿ ಮನೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಅವರು, ಅದು ಕೂಡ ದೊಡ್ಡ ನಾಟಕ. ಅಂದರೆ ದೇಶದ ಜನತೆ ಇದನ್ನು ನಂಬೇಡಿ ಅನ್ನುವ ಅರ್ಥದಲ್ಲಿ ಸೋನಂ ಅವರ ಪತ್ನಿ ಗೀತಾಂಜಲಿ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಈ ಹಿಂದಿನಿಂದಲೂ ಕೂಡ ಸೋನಂ ವಾಂಗ್ಚುಕ್ ಅವರನ್ನು ಕಾಂಗ್ರೆಸ್ನವರು ತಮ್ಮವರು ಅಂತ ಅಂದ್ಕೊಂಡು ಇಡೀ ಕಾಂಗ್ರೆಸ್ ತಂಡ ಅವರಿಗೆ ಸಪೋರ್ಟ್ ಮಾಡ್ತಾ ಇತ್ತು. ನೀಟ್ ವಿಚಾರವಾಗಿಯೂ ಕೂಡ ಏನು ಉಪವಾಸ ಸತ್ಯಾಗ್ರಹ ಕೈಗೊಂಡ್ರಲ್ಲ, ಅದರ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೂ ಹೋಗಿತ್ತು ಕಾಂಗ್ರೆಸ್. ಆದರೆ ಗೀತಾಂಜಲಿ ಅವರು ನೀಡಿದಂತಹ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಶಕಗಳ ಹಿಂದೆ ನಡೆದಂತಹ ಅಣ್ಣಾ ಹಜಾರೆ ಹೋರಾಟವನ್ನು ಯಾವ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಹೈಜಾಕ್ ಮಾಡಿ, ನಂತರದ ದಿನದಲ್ಲಿ ಅಣ್ಣಾ ಹಜಾರೆ ಅವರನ್ನೇ ಸೈಡ್ ಲೈನ್ ಮಾಡಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಪಕ್ಷವನ್ನೇ ಕಟ್ಟುವಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಅದನ್ನು ದುರ್ಬಳಕೆ ಮಾಡಿಕೊಂಡ್ರು, ದೆಹಲಿಯ ಮುಖ್ಯಮಂತ್ರಿಯಾಗಿ ಅದೆಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಎಸಗಿದ್ರು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಾಗಿ ಈ ನೀಟ್ ಮೂಮೆಂಟನ್ನು ಬಳಸಿಕೊಂಡು ಪ್ರಧಾನಿ ಆಗಬೇಕು ಅನ್ನೋಷ್ಟರ ಮಟ್ಟಿಗೆ ರಾಹುಲ್ ಕನಸು ಕಾಣ್ತಾ ಇದ್ರು. ವಿಪಕ್ಷಗಳು ರಣತಂತ್ರವನ್ನು ರೂಪಿಸಿದ್ರು. ಆದರೆ ರಾತ್ರೋರಾತ್ರಿ ಮೋದಿ ಮೆಸೇಜ್ ಕೊಟ್ಟಿದ್ದು, ಕಾಕ್ರೋಚ್ ಪಾರ್ಟಿ ಹಾಗೆ ಕೇಂದ್ರದ ನಡುವಿನ ಸಂಧಾನ ರಾಹುಲ್ ಕನಸನ್ನು ಭಗ್ನ ಮಾಡಿಬಿಡ್ತು. ಈಗ ಪ್ರಧಾನ್ ರಾಜೀನಾಮೆಯ ಕ್ರೆಡಿಟ್ ತೆಗೆದುಕೊಳ್ಳುವ ಹುಮ್ಮಸ್ಸಿನಲ್ಲಿದ್ದಾರೆ. ಪ್ರೆಸ್ ಮೀಟ್ ಮಾಡಿ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸೋದೇನು, ವಿದ್ಯಾರ್ಥಿಗಳಿಗೆ ನಾವೇ ನ್ಯಾಯ ಕೊಡಿಸಿದ್ವಿ ಅನ್ನೋ ಅರ್ಥದಲ್ಲಿ ಪ್ರತಿಬಿಂಬಿಸ್ಕೊಳ್ತಾ ಇದ್ದಾರೆ. ಆದರೆ ಅದ್ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಹೀಗಾಗಿ ವಿಪಕ್ಷಗಳಿಗೆ ತಮ್ಮ ರಣತಂತ್ರವನ್ನೇ ಬದಲಾಯಿಸಿಕೊಳ್ಳೋದು ಬಿಟ್ಟರೆ ಬೇರೆ ಯಾವ ದಾರಿನೂ ಕೂಡ ಕಾಣಿಸ್ತಾ ಇಲ್ಲ. ಒಟ್ಟಾರೆಯಾಗಿ ನೋಡಿದ್ರೆ CJPಯ ಹೋರಾಟ ಪ್ರಧಾನವರ ರಾಜೀನಾಮೆಯನ್ನು ಗಮನಿಸ್ತಾ ಇದ್ದರೆ ಯಾವುದೇ ರಾಜಕೀಯ ಪಕ್ಷಗಳ ಬೆಂಬಲ ಇಲ್ಲದೆ ವಿದ್ಯಾರ್ಥಿ ಸಮುದಾಯ ಕೂಡ ಹೋರಾಟ ನಡೆಸಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಒಂದು ರೀತಿ ಇದು ಸಾಂಪ್ರದಾಯಿಕ ವಿದ್ಯಾರ್ಥಿ ಸಂಘಟನೆಗಳ ಪಾಲಿಗೆ ಹೊಸ ಆತಂಕ, ಜೊತೆಗೆ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ದೊಡ್ಡ ಏಟು ಅಂತಲೇ ಹೇಳ್ಬೋದು. ಹಾಗಾದರೆ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು ವೀಕ್ಷಕರೇ.